ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ಒಂದ್ ವಾರ? ಬಹಳ ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಯಾಕಂದ್ರೆ ವಿಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ದೆ. ಸೊ ನೀವೆಲ್ಲ ಪುಟ್ಟ ಪುಟ್ಟ ವಿಜ್ಞಾನಿಗಳಿದ್ದಂಗೆ ಯಾರಲ್ಲಿ ಆ ಒಂದು ಸಂಶೋಧನಾ ಪ್ರವೃತ್ತಿ ಇರುತ್ತೋ, ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ತೀವೋ, ನಾವೆಲ್ಲರೂ ಕೂಡ ವಿಜ್ಞಾನಿಗಳೇ ಅಲ್ವಾ? ಹಾಗಾಗಿ ಪ್ರತಿಯೊಂದನ್ನು ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ಮಾಡ್ತಾ ಇದ್ರಾ? ಎಲ್ಲಾ ಕಡೆ ಪಾಸಿಟಿವ್ ಉತ್ತರ ಬಂತಾ? ನೀನ್ ಸುಮ್ನಿರ್ ಮಾದೆಯಾ, ಏನೇನೋ ಕೇಳ್ತೀಯಾ ಅಂತ ಕೇಳ್ತಾ ಹೋದ್ರಾ? ಓಕೆ, ಎಲ್ಲರೂ ನಿಮ್ಗೆ ಪಾಸಿಟಿವ್ ಆಗಿ ಉತ್ತರ ಕೊಟ್ರು ಅಂತ ನಾನು ಭಾವಿಸ್ತೀನಿ. ಕೊಡ್ಲಿಲ್ಲ ಇಟ್ಸ್ ಓಕೆ. ನಾವು ಕಲಿಯೋದು ಕಲಿಕೆಯ ಪ್ರೊಸೀಜರ್ನ ಮುಂದುವರಿಸ್ತಾ ಹೋಗೋಣ. ಸೊ ಶಿಕ್ಷಕರಿಗೂ ಕೂಡ, ಶಾಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಇವತ್ತಿನ ಈ ಒಂದು ಶೈಕ್ಷಣಿಕ ಆ ಕ್ಲಾಸ್ನ 7ನೇ ತರಗತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವೆಲ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ವಿಜ್ಞಾನದ ಸೆಷನ್ ಅಲ್ಲಿ ಪ್ರತಿ ಒಂದು ಸೆಷನ್, ವಿಜ್ಞಾನ ಅಂತ ಅಲ್ಲ, ಗಣಿತ, ಆಂಗ್ಲ ಭಾಷೆ ಯಾವುದೇ ಸೆಷನ್ ಆಗಿದ್ರು ಸೆಷನ್ನ ಮೊದಲ ಭಾಗದಲ್ಲಿ ಒಂದು ಉತ್ತಮವಾಗಿರುವಂತಹ ವಿಚಾರದ ಬಗ್ಗೆ ಮಾತಾಡ್ತೀವಿ. ಪಾಠ್ಯೇತರ ಚಟುವಟಿಕೆನ ಹೊರತು ಅಂದ್ರೆ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹೊರತುಪಡಿಸಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಕೆಲವೊಂದಿಷ್ಟು ನುಡಿಮುತ್ತುಗಳಾಗಿರಬಹುದು, ಅಥವಾ ಸ್ಫೂರ್ತಿದಾಯಕ ಕಥೆಗಳಾಗಿರಬಹುದು, ಅಥವಾ ಗಣ್ಯ ವ್ಯಕ್ತಿಗಳಾಗಿರಬಹುದು, ಅವ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ಯಾರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ ನೋಡೋಣ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಊಟ ಎಲ್ಲ ಆಯ್ತಾ ನಿಮ್ದು? ಊಟ ಆಗಿನೇನ್ ಮನೆಗೆ ಹೊರಡೋ ಸಮಯ ಕೂಡ ಆಯ್ತು. ಓಕೆ, ಹಾ, ನಂದು ಕೂಡ ಊಟ ಆಯ್ತು. ಥ್ಯಾಂಕ್ಸ್ ಹೇಳಿದ್ಕೆ. ಊಟ ಆಗಿ ಇನ್ನೇನ್ ಚಹಾ ಕುಡಿಯೋ ಸಮಯ ಕೂಡ ಆಗ್ತಾ ಬಂತಲ್ವಾ? ಓಕೆ, ಯಾರಿವರು ಕೇಳುವಂತಹ ಪ್ರಶ್ನೆನ ಮೇಡಮ್? ಯಾರು ತಾನೇ ಗೊತ್ತಿರಲ್ಲ ಇವರು? ಮಹಾತ್ಮ ಗಾಂಧೀಜಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ನಮ್ಮ ಇಡೀ ಭಾರತದ ಒಂದು ಪಿತೃ ಅಂತ ಕರಿಬಹುದು, ಫಾದರ್ ಆಫ್ ಆರ್ ನೇಷನ್ ಅಂತ ಕರಿತೀವಿ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿರವರ ಕುರಿತು ಒಂದು ಸುಂದರವಾಗಿರುವಂತಹ ಕಥೆ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ವಾತಂತ್ರ್ಯ ಸಂಗ್ರಾಮವನ್ನೆಲ್ಲ ಮಾಡ್ತಿದ್ದಾಗ ತುಂಬಾ ಪ್ರಖ್ಯಾತಿಯನ್ನ ಪಡಿತಾರೆ. ಎಲ್ಲೆಡೆ ಗಾಂಧೀಜಿನ ನೋಡಕ್ಕೆ ಜನರು ಧಾವಿಸ್ ಬರ್ತಿರ್ತಾರೆ. ಹೀಗೆ ಗಾಂಧೀಜಿಯವ್ರನ್ನ ನೋಡ್ಲಿಕ್ಕೆ ಒಂದು ತಾಯಿ ಮತ್ತೆ ಮಗು ಬರ್ತಾರಂತೆ. ತಾಯಿ ಮತ್ತೆ ಮಗು ಬಂದಾಗ ತಾಯಿ ಬಂದ್ ಹೇಳ್ತಾರಂತೆ ಗಾಂಧೀಜಿಯವ್ರಿಗೆ, ನೋಡಿ ಸರ್, ಇವರು ನೋಡಿ ಸ್ವಾಮಿಗಳೇ, ನನ್ ಮಗಳು ಇವಳು ತುಂಬಾ ಸಿಹಿ ತಿಂತಾಳೆ. ಸಿಹಿ ತಿಂದು ತಿಂದು ನೋಡಿ ಹಲ್ಲೆಲ್ಲ ಯಾವ ರೀತಿ ಹಾಳಾಗ್ಬಿಟ್ಟಿದೆ. ಸ್ವಲ್ಪ ಬುದ್ಧಿವಾದ ಹೇಳಿ, ಇವ್ರಿಗೆ ಸಿಹಿ ತಿನ್ನೋದ್ ಬೇಡ ಅಂತ ಹೇಳಿ ನೀವು ಅಂತ ಹೇಳ್ತಾರೆ. ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾಳೆ ಇವಳು. ಗಾಂಧೀಜಿ ಅಂದ್ರೆ ತುಂಬಾ ಭಯ ಭಕ್ತಿ ಇದೆ. ನೀವ್ ಹೇಳಿದ್ರೆ ಖಂಡಿತ ಕೇಳ್ತಾಳೆ ಅಂತ ಹೇಳ್ತಾರೆ. ಗಾಂಧೀಜಿಯವ್ರ ಮಗು ನೋಡ್ತಾರೆ. ಆಯ್ತಮ್ಮ, ಹೋಗು, ಹೋಗು, ಒಂದ್ ವಾರ ಬಿಟ್ ಬಾ, ಒಂದ್ ವಾರ ಬಿಟ್ ಬಂದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ. ಮೊದ್ಲೇ ಮಹಾತ್ಮರು ಬೇಕಾದಷ್ಟು ಕೆಲ್ಸಗಳಿರುತ್ತೆ, ಸಮಯ ಇಲ್ವೇನೋ ಅಂತ ಅಂದ್ಬಿಟ್ಟು ಆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾರೆ. ಒಂದ್ ವಾರ ಕಳಿಯುತ್ತೆ. ಒಂದ್ ವಾರ ಕಳೆದ್ಮೇಲೆ ಮತ್ತೆ ಆ ತಾಯಿ ಮಗು ಜೊತೆಗೆ ಗಾಂಧೀಜಿಯವ್ರನ್ನ ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಬಂದಾಗ ಗಾಂಧೀಜಿಯವರ ಮಗನ್ ಕುರಿತು ಹೇಳ್ತಾರೆ, ನೋಡ್ಪುಟ್ಟಿ, ಸಿಹಿ ತಿನ್ಸ್ಗಳನ್ನ ತಿನ್ಬಾರ್ದು, ಹೆಚ್ಚು ತಿನ್ಬಾರ್ದು, ತಿಂದ್ರೆ ಹಳ್ಳೆಲ್ಲ ಹಾಳಾಗತ್ತೆ, ಅರ್ಥ ಆಯ್ತಾ? ತಿನ್ನಲ್ಲ ತಾನೆ ಅಂತ ಹೇಳಿ ಕಳಿಸ್ತಾರೆ. ಇಷ್ಟೇ ಹೇಳ್ತಾರೆ. ಆ ತಾಯಿ ಅನ್ಕೊಂತಾರೆ, ಗಾಂಧೀಜಿ ಅಂದ್ರೆ ತುಂಬಾ ಒಳ್ಳೆ ವಿಷಯಗಳನ್ನ ಹೇಳ್ತಾರೆ, ತುಂಬಾ ಸ್ಫೂರ್ತಿಯನ್ನ ನೀಡ್ತಾರೆ ಅಂತೆಲ್ಲ ಹೇಳ್ಕೊಂಡಾಗ ಶಾಕ್ ಆಗುತ್ತೆ. ಏನಪ್ಪ ಇಷ್ಟೇ ಹೇಳಿ ಕಳಿಸ್ಬಿಟ್ರಲ್ಲ ಅಂತ. ಆಗ ಏನ್ ಸ್ವಾಮಿಗಳೇ, ಈ ಮಾತನ್ನ ನಾನೇ ಹೇಳ್ಬಹುದಿತ್ತು, ನಿಮ್ಮ ಹತ್ರ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು ಅಂತ ಅವ್ರನ್ನ ಕೇಳಿದಾಗ ಗಾಂಧೀಜಿಯವ್ರು ಹೇಳ್ತಾರೆ, ನೋಡಿ ತಾಯಿ, ನಾನೇ ಹೆಚ್ಚು ಸಿಹಿ ತಿಂತಾ ಇದ್ದೆ. ನಾನ್ ಹೆಚ್ಚು ಸಿಹಿ ತಿನ್ಬಿಟ್ಟ ಮಗುಗೆ ಏನಂತ ಹೇಳಕ್ಕಾಗುತ್ತೆ? ಸಿಹಿ ತಿನ್ಬೇಡ ಅಂತ ಹೇಳಕ್ಕಾಗತ್ತಾ? ಇಲ್ಲ ತಾನೆ? ಅದಕ್ಕೆ 1 ವಾರದ ಸಮಯನ ನಿಮ್ಮ ಹತ್ರ ಕೇಳ್ದೆ. ಈ 1 ವಾರ ಸಮಯದಲ್ಲಿ ನಾನ್ ಸಿಹಿ ತಿನ್ನೋದನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬಂದೆ. ಯಾವಾಗ ನಾನ್ ಸಿಹಿ ತಿನ್ನೋದ್ ಕಮ್ಮಿ ಮಾಡಿದ್ನೋ, ಆ ಮಗುಗೆ ನಾನು ಬೋಧನೆ ಮಾಡುವಂತ ಯೋಗ್ಯತೆನ ಪಡೆದುಕೊಳ್ತೀನಿ. ನಾನೇ ಹೆಚ್ಚು ಸಿಹಿ ತಿಂದಾಗ ಮಗುಗ್ ನಾನೇನಂತ ಬೋಧನೆ ಮಾಡ್ಲಿ ಅಂತ ಹೇಳ್ತಾರೆ. ಎಷ್ಟು ಅರ್ಥಗರ್ಭಿತವಾದಂತಹ ಮಾತಲ್ವಾ? ಎಷ್ಟೋ ಸಲ ನಾವು ಹೇಳ್ತೀವಿ, ಮಕ್ಕಳೇ ಸುಳ್ಳು ಹೇಳ್ಬೇಡಿ, ಮಕ್ಕಳೇ ಸಮಯಕ್ಕೆ ಸರಿಯಾಗಿದ್ದ ಬೆಲೆಯನ್ನ ಕೊಡಿ, ಬೆಳಗ್ಗೆ ಬೇಗ ಎದ್ದೋಳಿ, ರಾತ್ರಿ ಬೇಗ ಮಲ್ಕೊಳ್ಳಿ, ಈ ರೀತಿ ಎಲ್ಲ ನಾವು ಬೋಧನೆ ಮಾಡ್ತಾ ಇರ್ತೀವಿ. ಆದ್ರೆ ನಮ್ ವಿಷಯಕ್ಕೆ ಬಂದಾಗ ಅದನ್ನ ನಾವು ಪಾಲಿಸ್ತೀವಾ? ಎಷ್ಟು ಮಟ್ಟಿಗೆ ಪಾಲಿಸ್ತೀವಿ ಅನ್ನೋದು ಪ್ರಶ್ನಾರ್ಹ ಅಲ್ವಾ? ಇಟ್ ಇಸ್ ಕ್ವೆಶ್ಚನಬಲ್. ಹಾಗಾಗಿ ನಾವ್ ಯಾರಿಗಾದ್ರೂ ಏನಾದ್ರೂ ಬೋಧನೆಯನ್ನ ಮಾಡ್ತೀವಿ ಅಥವಾ ಏನಾದ್ರೂ ಹೇಳ್ತೀವಿ ಅಂದ್ರೆ ಮೊದಲು ನಾವ್ ಅದನ್ನ ಅಳವಡಿಸ್ಕೊಬೇಕು. ಇದು ಮಕ್ಕಳಿಗೂ ಅನ್ವಯ, ಹಿರಿಯರಿಗೂ ಅನ್ವಯ. ನಾವ್ ಯಾರಿಗಾದ್ರೂ ಏನಾದ್ರೂ ಹೇಳ್ತೀವಿ, ಈಗ ನಿಮ್ ಮನೇಲಿ ನಿಮ್ಗಿಂತ ಚಿಕ್ಕವರಿದ್ದಾರೆ, ಗಲಾಟೆ ಮಾಡ್ಬೇಡ, ನೀವ್ ಗಲಾಟೆ ಮಾಡ್ಬಾರ್ದು. ಈಗ ನಿಮ್ ಕ್ಲಾಸಲ್ಲಿ ಕ್ಲಾಸ್ ಲೀಡರ್ ಅಂತ ಇರ್ತಾರೆ ಒಬ್ರು ಅಲ್ವಾ? ಇಡೀ ಕ್ಲಾಸ್ಗೆ ಒಬ್ರು ಲೀಡರ್ ಅಂತ ಇರ್ತಾರೆ. ಅವರೆಲ್ಲ ಈಗ ಶಿಕ್ಷಕರು ಇಲ್ದೇ ಇದ್ದಾಗ ಹೆಸರುಗಳನ್ನೆಲ್ಲ ಬರ್ದಿಡುವಂತಹ ಕೆಲಸ,
ಅಥವಾ ಬುಕ್ ಲೀಡರ್ ಅಂತ ಇರ್ತಾರೆ, ಪುಸ್ತಕಗಳನ್ನ ಜೋಡಿಸಿಡುವಂತಹ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಹೇಗೆ ಇಲ್ಲಿ ನೀವು ತುಂಬಾ ಆರ್ಗನೈಸ್ಡ್ ಆಗಿ ಸ್ಟ್ರಕ್ಚರ್ಡ್ ಆಗಿ ನಿಮ್ಮ ಕೆಲಸಗಳನ್ನ ಮಾಡ್ತಿರೋ, ನಿಮ್ಮ ಮನೆಯಲ್ಲೂ ಕೂಡ ನೀವು ಹಾಗೆ ಇರ್ಬೇಕಾಗತ್ತೆ, ಆಚೆ ಕೂಡ ಹಾಗೆ ಇರ್ಬೇಕಾಗತ್ತೆ. ಆವಾಗ ಸಂಪೂರ್ಣವಾದಂತಹ ವ್ಯಕ್ತಿತ್ವ ವಿಕಾಸನ ಆಗ್ಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರಿಗೂ ಉತ್ತಮವಾದಂತಹ ಪಾಠಗಳಿದೆ ಅಲ್ವಾ, ಆ ಪಾಠದಲ್ಲಿರುವಂತಹ ಮೌಲ್ಯಗಳನ್ನ ಬರೀ ಪರೀಕ್ಷೆಯಲ್ಲಿ ಬರೆದ್ರೆ ಸಾಲ್ದು, ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ಈ ಒಂದು ನೀತಿ ಪಾಠವನ್ನ ಈ ಕಥೆ ನಮ್ಗೆ ತಿಳಿಸಿಕೊಡುತ್ತೆ. ಆದ್ರಿಂದ ಗಾಂಧೀಜಿಯವರು ಒಂದು ಉತ್ತಮವಾದಂತಹ ವಿಷಯನ ನಮ್ಗೆ ಹೇಳ್ತಾರೆ. ಏನ್ ಗೊತ್ತಾ? 1000 ಮಾತುಗಳಿಂದ ಸ್ವಲ್ಪ ಒಳ್ಳೆಯ ಅಭ್ಯಾಸವೇ ಹೆಚ್ಚು ಮೌಲ್ಯವಾದದ್ದು. 1000 ಮಾತಾಡಬಹುದು, ನೀವ್ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಬೋಧನೆ ಮಾಡಬಹುದು ಅಲ್ವಾ. ಹಾಗೆ ಹೇಳಕ್ಕಿಂತ ನಾವು ಅದರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಅಭ್ಯಾಸವನ್ನ ನಾವು ರೂಢಿಸ್ಕೊಳ್ಳೋದಿದೆಯಲ್ಲ, ಅದೇ ಹೆಚ್ಚು ಮೌಲ್ಯಯುತವಾದದ್ದು ಅಂತ ಗಾಂಧೀಜಿಯವರು ಹೇಳ್ತಾರೆ. ನೋಡಿ, ಎಷ್ಟೊಂದು ಜನ ಸಮೂಹದ ಮಧ್ಯೆ ನಮ್ ಗಾಂಧೀಜಿಯವರು ಎಷ್ಟು ಸರಳವಾಗಿ ಕಾಣ್ತಾ ಇದಾರೆ. ವಾಟ್ ಅ ಸಿಂಪಲ್ ಪರ್ಸನ್ ಹೀಸ್. ಎಲ್ಲರೂ ಎಷ್ಟು ಅಚ್ಚರಿಯ ಬೆರಗು ಕಣ್ಣುಗಳಿಂದ ಅವ್ರನ್ನ ನೋಡ್ತಾ ಇದ್ದಾರೆ. ಈ ಪಕ್ಕದಲ್ಲಿ ಇರೋರು ಯಾರು ಅಂತ ಗೊತ್ತಾ? ಈ ಗಂಡ ಬೇರುಂಡವನ್ನ ಧರಿಸಿದಾರ ಈ ಮಹಿಳೆ ಯಾರಂತ ಗೊತ್ತಾ? ಇವರು ಬಿ ಸರೋಜಾದೇವಿ. ಬಿ ಸರೋಜಾದೇವಿ ಅಲ್ಲ, ಸರೋಜಿನಿ ನಾಯ್ಡು. ಬಿ ಸರೋಜಾದೇವಿ ನಮ್ಮ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟಿ. ಇವರು ಸರೋಜಿನಿ ನಾಯ್ಡು ಅಂತ ರಾಜಕೀಯದಲ್ಲೂ ಗುರುತಿಸ್ಕೊಂಡವರು. ಹೆಚ್ಚಿಗಿಂತ ಅತ್ಯುತ್ತಮವಾದಂತಹ ಗಾಯಕಿ. ನೈಟಿಂಗೇಲ್ ಆಫ್ ಫಾರ್ ಇಂಡಿಯಾ ಅಂತ ಕರೀತಾರೆ ಇವ್ರನ್ನ. ಅಂದ್ರೆ ಅಷ್ಟು ಸುಮಧುರವಾದಂತಹ ಕಂಠವನ್ನ ಹೊಂದಿರೋರು. ಈ ಗಾಂಧೀಜಿ ಮಾತೇನದು? ಆನ್ ಔನ್ಸ್ ಆಫ್ ಪ್ರಾಕ್ಟಿಸ್ ಇಸ್ ವರ್ತ್ ಮೋರ್ ದ್ಯಾನ್ ಟನ್ಸ್ ಆಫ್ ಪ್ರೀಚಿಂಗ್. ಒಂದು ಸ್ವಲ್ಪ ನಾವೇನ್ ಬೇರೆಯವ್ರಿಗೆ ಹೇಳ್ತೀವಲ್ಲ ಹಾಗಿರಿ ಹೀಗಿರಿ ಅಂತ, ಅದನ್ನ ನಾವು ಅಳವಡಿಸ್ಕೊಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಅನ್ನುವಂಥ ತತ್ವವನ್ನ ಈ ಒಂದು ನುಡಿಮುತ್ತಿನಲ್ಲಿ ನಾವು ಅರ್ಥೈಸ್ಕೊಂಡ್ವಿ. ಚೆನ್ನಾಗಿತ್ತ ಕತೆ? ಇಷ್ಟ ಆಯ್ತಾ? ಸರಿ, ಹಾಗಾದ್ರೆ ಈಗ ನಮ್ಮ ಪಾಠದ ಕಡೆಗೆ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಹೋದ್ ಸೆಷನ್ ಅಲ್ಲಿ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಅಸೈನ್ಮೆಂಟ್ ಕೊಟ್ಟಿದ್ದೆ, ನೆನಪಿದೆ ನನಗೆ. ಏನ್ ಅಸೈನ್ಮೆಂಟ್ ಕೊಟ್ಟಿದ್ದೆ? ಒಟ್ಟು 2 ಅಸೈನ್ಮೆಂಟ್ ಕೊಟ್ಟಿದ್ದೆ. ಮೊದಲನೇ ಅಸೈನ್ಮೆಂಟ್ ಯುರೇಕಾ. ಯುರೇಕಾ ಅಂತ ಹೇಳಿದ್ರೆ ಏನು? ಎರಡನೇ ಅಸೈನ್ಮೆಂಟ್ ನಾವು ಅಚ್ಚಿ ಅಂತ ಅಂದಾಗ ಕಣ್ಣುಗಳನ್ನ ಮುಚ್ತೀವಿ. ಯಾಕೆ? ಯುರೇಕಾ ಅಂದ್ರೆ ಏನು? ಕಣ್ಣುಗಳನ್ನ ಅಕ್ಷಿ ಅಂದಾಗ ಮುಚ್ತೀವಿ. ಯಾಕೆ? ಏನು? ಯಾಕೆ? ವೈ, ಹೌ, ಇದ್ರ ಬಗ್ಗೆ ಇವತ್ತಿನ ಒಂದು ಸೆಷನ್ ನಾವು ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ, ನೀವೆಲ್ಲ ಕೌತುಕರಾಗಿದ್ದೀರಾ? 6ನೇ ಕ್ಲಾಸ್ ಅಲ್ಲಿ ಕ್ಯೂರಿಯಾಸಿಟಿ, ಕೌತುಕತೆಯ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿದ್ವಿ. ಈಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕೌತುಕತೆಯ ಸೆಷನ್ ನ ನೋಡ್ತಾ ಹೋಗೋಣ. ಹಾಗಿದ್ರೆ ಮೊದಲನೇದಾಗಿ ಯುರೇಕಾ ಅಂತ ಹೇಳಿದ್ರೆ ಏನು? ಹೆಸರು ಚೆನ್ನಾಗಿದೆ ಅಲ್ವಾ? ಅತಿರೇಕ ಕೇಳಿದೀವಿ. ಯುರೇಕಾ ಯಾವ್ದಪ್ಪ ಇದು? ಯು ಪ್ಲಸ್ ರೇಖಾ ಯುರೇಕಾ, ಹೌದಾ? ಇಲ್ಲ ಇಲ್ಲ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಯುರೇಕಾ ಅಂತ ಹೇಳಿದ್ರೆ ಏನು? ಯುರೇಕಾ ಈ ಪದದ ಅರ್ಥವೇನು? ನೀವು ನೋಡಿರಬಹುದು, ಯುರೇಕಾ ಅಂತ ಹೇಳಿದಾಗ ಒಂದು ಬಲ್ಪಿನ ಚಿಹ್ನೆ ಇದ್ದು ಅದು ಬೆಳಗ್ತಾ ಇದೆ, ಗ್ಲೋ ಆಗ್ತಾ ಇದೆ. ಏನು ಯುರೇಕಾ ಅಂತ ಹೇಳಿದ್ರೆ ಏನು? ಯುರೇಕಾ ಅನ್ನೋದು ಪುರಾತನ ಗ್ರೀಕ್ ಭಾಷೆಯ ಹೆವರೇಕಾ, ಇಲ್ಲಿ ಇಂಗ್ಲಿಷ್ ನಲ್ಲಿ ಅವತರಣಿಕೆ ನೋಡಿ, ಹೆವರೇಕಾ ಎಂಬ ಪದದಿಂದ ಬಂದಿದೆ. ಅರ್ಥ ಆಯ್ತಾ? ಈಗ ನಮ್ಮ ಕನ್ನಡದಲ್ಲೂ ಕೂಡ ಎಷ್ಟೋ ಪದಗಳು ಹಾಗೆ ಅಲ್ವಾ, ಹಳೆಯ ಪದಗಳು ಬೇರೆ ಏನೋ ಇರುತ್ತೆ, ಅದನ್ನೀಗ ಅದು ಮಾರ್ಪಾಡಾಗ್ತಾ ಹೋಗುತ್ತೆ. ಹೌದಾ? ಈ ತೈಲಿ ಅಂದ್ರೆ ಪರ್ಸಿ. ಈಗಿನ ಪರ್ಸಿ ಏನಂತೀವಿ, ಹಿಂದಿನ ಕಾಲದಲ್ಲಿ ತೈಲಿ ಅಂತ ಹೇಳೋರು. ಊಟ ತಟ್ಟೆಗೆ ಗಂಗಳ ಅಂತ ಕರೆಯೋರು ಅಲ್ವಾ? ಅದೇ ರೀತಿ ಹೆವರೇಕ ಅನ್ನುವಂಥ ಪದ ಕಾಲಕ್ರಮೇಣ ಬಾಯಿಂದ ಬಾಯಿಗೆ, ಜನರಿಂದ ಜನರಿಗೆ ಸವೆದು ಯುರೇಕ ಆಯ್ತು. ಇದು ಯುರೇಕ ಪದ ಹೇಗ್ ಬಂತು ಅನ್ನೋದು. ಕನ್ನಡದಲ್ಲಿ ಇದ್ರ ಅರ್ಥ ಏನು? ಕನ್ನಡದಲ್ಲಿ ಇದ್ರ ಅರ್ಥ ನನಗೆ ಉತ್ತರ ಸಿಕ್ಕಿತು ಅಥವಾ ನಾನು ಅದನ್ನ ಕಂಡು ಹಿಡಿದೆ, ಐ ಹ್ಯಾವ್ ಫೌಂಡ್ ಇಟ್ ಅನ್ನೋದು. ಅರ್ಥ ಆಯ್ತಾ? ಈ ಕ್ಲಾಸ್ ನಲ್ಲಿ ಇರ್ತೀರಾ ಅನ್ಕೊಳ್ಳಿ, ಪೆನ್ಸಿಲಲ್ಲಿ ಬರ್ತೀರಾ, ಪೆನ್ಗಳಲ್ಲಿ ಬರ್ತೀರಾ? ಈಗ ಪೆನ್ ಅಭ್ಯಾಸ ಮಾಡಿದ್ರಾ? ದೊಡ್ಡವರಾಗ್ಬಿಟ್ಟಿದ್ದೀರಾ ಹಂಗಾದ್ರೆ. ಇನ್ ಮುಂದಿನ ವರ್ಷ ಹೇಳೋದೇ ಬೇಡ, ಹೈಸ್ಕೂಲ್ ಮಂದಿ ಆಗ್ಬಿಡ್ತೀರಾ ನೀವೆಲ್ಲ. ಓಕೆ, ಪೆನ್ನಲ್ಲಿ ಬರೀತಾ ಇರ್ತೀರಾ, ಅಕಸ್ಮಾತ್ ಪೆನ್ ಬಿದ್ದು ಕೆಳಗಡೆ ಕಾಣೆ ಆಗ್ಬಿಟ್ಟಿದೆ. ಕ್ಲಾಸ್ ಕೊನೆಯಲ್ಲಿ ನಿಮ್ಗೆ ಹೆಂಗೋ ನಿಮ್ ಪೆನ್ ಸಿಕ್ತು. ಆಗೇನ್ ಹೇಳ್ತೀರಾ? ಯುರೇಕಾ ಅಂತ ಹೇಳ್ತೀರಾ. ಅಂದ್ರೆ ನನ್ನ ಪೆನ್ ನಂಗೆ ಸಿಕ್ಬಿಟ್ಟಿದೆ. ಸೊ ನೀವೇನಾದ್ರೂ ಕಳ್ಕೊಂಡಿರೋದು ನಿಮ್ಗೆ ಸಿಕ್ಕಿದ್ರೆ ಅಥವಾ ಹೊಸದಾಗಿ ಏನಾದ್ರು ನಿಮ್ ತಲೆಗೆ ಹೊಳಿದ್ರೆ ಅದನ್ನ ನಾವು ಯುರೇಕಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಯುರೇಕಕ್ಕೂ ಮತ್ತೆ ನಮ್ಮ ವಿಜ್ಞಾನಕ್ಕೂ ಇರುವಂತಹ ಸಂಬಂಧ ಏನು? ಅದು ಒಂದು ಕಥೆನೆ. ಹೇಳೋಣ? ಕಥೆಯ ಮೂಲಕ ವಿಜ್ಞಾನ ಕಲಿಯೋಣ. ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮ್ಮೆಲ್ಲರಿಗೂ? ಓಕೆ. ಸುಮಾರು 2200 ವರ್ಷಗಳ ಹಿಂದೆ, ನೀವೆಲ್ಲ ಪುಟ್ಟ ಮಕ್ಕಳಾಗಿದ್ದಾಗ, ಹೌದಾ? ಇಲ್ಲ ಮಿಸ್, ಹೋದ್ ಜನ್ಮದಲ್ಲಿದ್ವಿ. ಆದ್ರೂ ಹೋದ್ ಜನ್ಮದಲ್ಲಿದ್ವಿ, ಹೌದಪ್ಪ.
ಸುಮಾರು 2200 ವರ್ಷಗಳ ಹಿಂದೆ ಗ್ರೀಸ್‌ನ ಸಿರಾಕ್ಯೂಸ್ ಅನ್ನುವಂಥ ನಗರದಲ್ಲಿ ಹೈರೋ ಅಂತ ಒಬ್ರು ಕಿಂಗ್ ಇರ್ತಾರೆ. ರಾಜ ಇರ್ತಾರೆ. ಕಿಂಗ್ ಹೈರೋ. ನೋಡಿ ಇವ್ರೆ. ಫೋಟೋ ಎಲ್ಲ ಆಗಿನ ಕಾಲದಲ್ಲಿ ಇರ್ತಿರ್ಲಿಲ್ಲ. ಚಿತ್ರವನ್ನ ಬಿಡಿಸಿದ್ದಾರೆ. ಕಿಂಗ್ ಹೈರೋ. ಆ ರಾಜ ಇರ್ತಾನೆ. ಅವನ ಚಿನ್ನದ ಕಿರೀಟವೊಂದನ್ನ ಮಾಡಿಸ್ಕೊಂಡಿರ್ತಾನೆ. ಈಗ ಹಾಕೊಂಡಿದ್ದಾನಲ್ಲ ಅದೇ ರೀತಿ ಚಿನ್ನದ ಕಿರೀಟವೊಂದನ್ನ ಮಾಡಿಸ್ಕೊಂಡಿರ್ತಾನೆ. ಆದರೆ ಚಿನ್ನದ ಹಸಾರಿ ಅಂದ್ರೆ ಕಂಸಾರ ಅಂದ್ರೆ ಅದನ್ನ ಚಿನ್ನ ಮಾಡಿರೋಂಥವನು ಅದ್ರಲ್ಲಿ ಬೆಳ್ಳಿಯನ್ನ ಬೆರೆಸಿ ಮೋಸ ಮಾಡಿರಬಹುದು ಅನ್ನುವಂಥ ಅನುಮಾನ ರಾಜನಿಗೆ ಬರುತ್ತೆ. ಈ ರಾಜ ಏನ್ ಮಾಡಿರ್ತಾನೆ ಚಿನ್ನದ ಕಿರೀಟ ಧರಿಸಿರ್ತಾನೆ. ಆ ಚಿನ್ನದ ಕಿರೀಟವನ್ನ ಮಾಡುವಂತ ಹಸಾರಿ ಅಥವಾ ಕಂಸಾರ ಅಂದ್ರೆ ನಾವು ಆಚಾರಿಗಳು ಅಂತ ಕರಿತೀವಿ. ನಮ್ ಬೆಂಗಳೂರು ಕಡೆ ಎಲ್ಲ ಆಚಾರಿಗಳು ಅಂತ ಹೇಳ್ತೀವಿ. ಗೋಲ್ಡ್ ಸ್ಮಿತ್ ಅರ್ಥ ಆಯ್ತಾ? ಉತ್ತರ ಕರ್ನಾಟಕದ ಕಡೆ ಎಲ್ಲ ಏನಂತ ಕರಿತೀರಾ? ಆಚಾರಿಗಳು ಅಂತಾನೆ ಹೇಳ್ತೀರಾ? ಸೂಪರ್. ಸೊ ಅಂತ ಹ ಹಸಾರಿ ಅಥವಾ ಕಂಸಾರ ಅದ್ರಲ್ಲಿ ಬೆಳ್ಳಿಯನ್ನ ಬೆರೆಸಿ ಮೋಸ ಮಾಡ್ಬಿಟ್ಟಿದ್ದಾನೆ ಅನ್ನುವಂಥ ಅನುಮಾನ ಈ ರಾಜನಿಗೆ ಬರುತ್ತೆ. ಈ ಅನುಮಾನ ಬಂತಲ್ಲ ಇದನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಅದಕ್ಕೆ ಅವ್ನ್ ಏನ್ ಮಾಡ್ತಾನೆ ಕಿರೀಟವನ್ನ ಕರಗಿಸ್ದೆ ಅಥವಾ ಹಾಳು ಮಾಡದೆ ಅದು ಶುದ್ಧ ಚಿನ್ನದ್ದೋ ಅಲ್ಲವೋ ಅನ್ನೋದನ್ನ ಪರೀಕ್ಷಿಸುವ ಜವಾಬ್ದಾರಿಯನ್ನ ಪ್ರಸಿದ್ಧವಾದಂತಹ ವಿಜ್ಞಾನಿ ಆರ್ಕಿಮಿಡಿಸ್ ಅವ್ರಿಗೆ ನೀಡಲಾಯಿತು. ಈತ ಆರ್ಕಿಮಿಡಿಸ್. ನೀವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕೇಳಿರಬಹುದು. ಕೇಳಿದ್ದೀರಾ? ಇಲ್ಲ. ಹೇಳ್ಕೊಡ್ತೀವಿ, ಯೋಚನೆ ಮಾಡ್ಬೇಡಿ. ನಾವಿದೀವಲ್ಲ ಹೇಳ್ಕೊಡ್ತೀವಿ. ಆ ಒಂದು ಕಿರೀಟ ಏನು ರಾಜ ಹಾಕೊಂಡಿರ್ತಾನೆ ಚಿನ್ನದ ಕಿರೀಟ ಅದ್ರಲ್ಲಿ ಬೆಳ್ಳಿ ಮಿಕ್ಸ್ ಆಗ್ಬಿಟ್ಟಿದೆ ಅನ್ನೋಂಥ ಅನುಮಾನ ರಾಜನ್ಗಿರುತ್ತೆ. ಆ ಕಾರಣಕ್ಕೆ ಆ ಕಿರೀಟವನ್ನ ಕರಗಿಸೋದೂ ಇಲ್ಲ. ಅದನ್ನ ಹಾಳು ಮಾಡಲ್ಲ. ಅವೆರಡೂ ಮಾಡದೆ ಅದು ಚಿನ್ನದ್ದ ಇಲ್ವಾ ಅಂತ ಪರೀಕ್ಷಿಸುವ ಜವಾಬ್ದಾರಿಯನ್ನ ರಾಜನ್ ಕೊಡ್ತಾರೆ. ಈ ಕಾಲ ಮುಂದುವರೆದಿದೆ. ಒಂದು ಮಿಷಿನ್ ಇದೆ. ಮಿಷಿನ್ ಅಲ್ಲಿ ನಮ್ಮ ಚಿನ್ನದ ಪದಾರ್ಥ ಇಟ್ಟಾಗ ಅದ್ರಲ್ಲಿ ಪ್ಯೂರಿಟಿ ಎಷ್ಟಿದೆ, ಅದು ಎಷ್ಟು ಮಟ್ಟಕ್ಕೆ ಶುದ್ಧವಾಗಿದೆ ಅಂತ ಗುರುತಿಸುವಂತಹ ಶಕ್ತಿ ಕ್ಷಮತೆ ಇತ್ತೀಚೆಗಷ್ಟೇ ಕಂಡಿಡಿದಂತಹ ಮಿಷಿನ್ಗಳಲ್ಲಿ ಕಾಣಬಹುದು ನಾವು. ಆದ್ರೆ ಆಗಿನ ಕಾಲ 2200ನೇ ಇಸ್ವಿ. ಆ ಸಮಯದಲ್ಲಿ ಎಲ್ಲಿಂದ ಬಂತು ಮಿಷಿನ್ ಎಲ್ಲ? ಹಾಗಾಗಿ ಅದನ್ನ ಕರಗಿಸ್ಲೂಬಾರ್ದು ಅಥವಾ ಹಾಳು ಮಾಡ್ಬಾರ್ದು. ಹಾಗೇನೆ ಅದು ಚಿನ್ನನ ಇಲ್ವಾ ಅಂತ ಕಂಡಿಡಿಬೇಕು ಅಂತ ಈ ಒಂದು ವಿಜ್ಞಾನಿ ಆರ್ಕಿಮಿಡಿಸ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ವಹಿಸ್ತಾರೆ ರಾಜ. ಮುಂದೆ ಏನಾಗುತ್ತೆ? ಆರ್ಕಿಮಿಡಿಸ್ ಈ ಬಗ್ಗೆ ತೀವ್ರವಾಗಿ ಆಲೋಚನೆಯನ್ನ ಮಾಡ್ತಾನೆ. ಒಂದು ದಿನ ಅವರು ನೀರು ತುಂಬಿದ ಸ್ನಾನದ ತೊಟ್ಟಿ, ಆಗಿನ ಕಾಲದಲ್ಲೆಲ್ಲ ಈ ರೀತಿ ಬಾತ್ ಟಬ್ಗಳು ಸ್ನಾನದ ತೊಟ್ಟಿ ಇತ್ತು, ಅದ್ರಲ್ಲಿ ಇಳಿದಾಗ ತೊಟ್ಟಿಯಿಂದ ಸ್ವಲ್ಪ ನೀರು ಹೊರಗ್ ಚೆಲ್ತು. ಅರ್ಥ ಆಯ್ತಾ? ನಾವು ಅಷ್ಟೇ ತುಂಬಿರುವಂತಹ ಒಂದು ತೊಟ್ಟಿಯಲ್ಲಿ ಇಳಿದಾಗ ಅಥವಾ ತುಂಬಿರುವಂತಹ ಒಂದು ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ವಸ್ತು ಏನಾದ್ರು ಒಂದು ಬಾಲ್ ಏನಾದ್ರು ಹಾಕಿದಾಗ ನೀರು ಸ್ವಲ್ಪ ಆಚೆ ಚೆಲ್ಲುತ್ತೆ. ಹೌದಾ? ಅದೇ ರೀತಿ ಇವ್ರು ಬಾತ್ ಟಬ್ ಸ್ನಾನಕ್ಕೆ ಅಂತ ಇಳಿದಾಗ ನೀರು ಸ್ವಲ್ಪ ಆಚೆ ಚೆಲ್ತು. ಆ ಕ್ಷಣ ಅವ್ರಿಗೆ ಗ್ರಹಿಕೆ ಆಯ್ತು. ಒಂದು ವಸ್ತುವನ್ನ ನೀರಿನಲ್ಲಿ ಮುಳುಗಿಸಿದಾಗ ಆ ವಸ್ತುವಿನ ಗಾತ್ರಕ್ಕೆ ಸಮನಾದ ನೀರು ಹೊರಚೆಲ್ಲುತ್ತೆ. ಇದರಿಂದ ಕಿರೀಟದ ಸಾಂದ್ರತೆ ಅಥವಾ ಡೆನ್ಸಿಟಿ ಅಳೆದು ಅದು ಶುದ್ಧ ಚಿನ್ನದ್ದು ಅಥವಾ ಬೆಳ್ಳಿ ಬೆರ್ತಿದ್ಯೋ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಅನ್ನೋದು ಅವ್ರಿಗೆ ತಿಳಿತು. ಈಗ ಒಂದು ಲೋಟ ತುಂಬಾ ನೀರನ್ನ ತುಂಬಿಸಿ ಅದ್ರ ಒಳಗೆ ಏನಾದ್ರೂ ಒಂದು ಗೋಲಿಯನ್ನ ಹಾಕಿದಾಗ ನೀರು ಸ್ವಲ್ಪ ಆಚೆ ಚೆಲ್ಲುತ್ತೆ. ಎಷ್ಟು ಆಚೆ ಚೆಲ್ಲುತ್ತೆ? ಉದಾಹರಣೆಗೆ ಆ ಗೋಲಿ 10 ಗ್ರಾಮ್ ಅಂದ್ರೆ 10 ಗ್ರಾಮ್ನಷ್ಟು ನೀರು ಆಚೆ ಚೆಲ್ಲುತ್ತೆ. ಇದನ್ನ ನಾವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅವ್ರು ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಇದು ಅವ್ರಿಗೆ ಹೊಳೆದಂಥದ್ದು. ಇದರಿಂದ ಕಿರೀಟದ ಸಾಂದ್ರತೆ ಡೆನ್ಸಿಟಿ ಏನಿದೆ ಅದನ್ನ ಅಳೆದು ಅದು ಶುದ್ಧ ಚಿನ್ನದ್ದು ಅಥವಾ ಬೆಳ್ಳಿ ಬೆರ್ತಿದ್ಯೋ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿಬಹುದು ಅನ್ನೋದು ಅವ್ರಿಗೆ ತಿಳಿತು. ಮುಂದೆ ಏನ್ ಮಾಡ್ತಾರೆ? ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದ ಖುಷಿಯಲ್ಲಿ ಆರ್ಕಿಮಿಡಿಸ್ ಸ್ನಾನದ ತೊಟ್ಟಿನಿಂದ ಎದ್ದು ಯುರೇಕಾ ಯುರೇಕಾ ಎಂದು ಸಂತೋಷದಿಂದ ಕೂಗಿ ಓಡ್ ಬರ್ತಾರೆ. ಅವ್ರಿಗೆ ಗೊತ್ತಾಯ್ತು ಈಗ ರಾಜ ಒಂದ್ ಕೆಲ್ಸ ಕೊಟ್ಟಿದ್ದಾನ, ಆ ಕೆಲ್ಸ ಮಾಡಿದ್ರೆ ಇವ್ರು ತಲೆ ಕಡಿತಾನ ರಾಜ. ಆ ಕೆಲ್ಸ ಹೇಗ್ ಮಾಡ್ಬೇಕು? ಆ ಕಿರೀಟನ ಕರಗ್ಸಂಗೂ ಇಲ್ಲ, ಹಾಳು ಮಾಡಂಗಿಲ್ಲ. ಹಾಗೇನಾದ್ರಲ್ಲಿ ಚಿನ್ನ ಬೆಳ್ಳಿ ಇದೆಯಾ ಹೆಂಗ್ ಗೊತ್ತಾಗುತ್ತೆ? ಅಲ್ವಾ? ಸರಿಯಾದಂತಹ ಉತ್ತರ ಕೊಡ್ಬೇಕು. ಆ ಸಮಯದಲ್ಲಿ ಅವ್ರಿಗೆ ಸ್ನಾನ ಮಾಡ್ಬೇಕಾದ್ರೆ ಈ ಒಂದು ಥಾಟ್ ಹೊಳೆಯೋದ್ರಿಂದ ಯುರೇಕಾ ಅಂತಂದ್ರೆ ನನ್ಗೆ ಉತ್ತರ ಸಿಕ್ಬಿಡ್ತು ಅಂತ ಖುಷಿಯಿಂದ ಕೂಗ್ತಾ ಓಡ್ ಬರ್ತಾರೆ. ಆಗ ಮೊದಲ ಬಾರಿಗೆ ಯುರೇಕಾ ಅನ್ನುವಂತಹ ಪದದ ಬಳಕೆ ಆಯ್ತು. ಈಗ ಯುರೇಕಕ್ಕೂ ವಿಜ್ಞಾನಕ್ಕೂ ಇರುವಂತಹ ಸಂಬಂಧವನ್ನ ಸೂಕ್ಷ್ಮವಾಗಿ ನಾವು ಅವಲೋಕಿಸೋಣ. ಇದನ್ನ ನಾವು ಆರ್ಕಿಮಿಡಿಸ್ ನಿಯಮ ಅಂತ ಕರಿತೀವಿ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಈಗ ನೋಡಿ ನೀರಿನ ಟಬ್ ಏನಿದೆ ಅದ್ರಲ್ಲಿ 5 kg ವಸ್ತುವನ್ನ ನೀವಲ್ಲಿ ಹಾಕಿದಾಗ ಆ 5 kg ವಸ್ತುವಿಂದ 2 kg ನೀರು ಆಚೆ ಇಲ್ಲಿ ಬಂದಿದೆ. ಅರ್ಥ ಆಯ್ತಾ? ಸೊ ಇದು ಹೇಗೆ ಮೇಡಮ್?
ಅದನ್ನ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಹೋಗ್ತಾ ಹೋಗ್ತಾ ತಿಳ್ಕೊಂತಾ ಬರ್ತೀರಿ. ಈಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನ ಹೇಳ್ತಾ ಹೋದ್ರೆ ಸುಮಾರು ಹೊತ್ತಾಗ್ತಾ ಬರುತ್ತೆ. ಬಟ್ ಇಷ್ಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತುವನ್ನ ನಾವು ನೀರಿಗೆ ಹಾಕಿದಾಗ ಒಂದಿಷ್ಟು ನೀರು ಹೊರ ಚೆಲ್ಲುತ್ತೆ. ಅಷ್ಟು ಮಾತ್ರ ನೀವು ಅರ್ಥೈಸ್ಕೊಂತಾ ಬನ್ನಿ. ಈಗ ಈ ಘಟನೆಯಿಂದ ವಿಜ್ಞಾನದಲ್ಲಿ ಒಂದು ಪ್ರಮುಖವಾದಂತಹ ನಿಯಮ ಹುಟ್ಕೊಳ್ತು. ಅದನ್ನೇ ನಾವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಯಾವುದೇ ವಸ್ತುವನ್ನ ದ್ರವದಲ್ಲಿ ಅಥವಾ ನೀರಿನಲ್ಲಿ ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಳುಗಿಸಿದಾಗ ಅದು ತನ್ನ ತೂಕಕ್ಕೆ ಸಮನಾದ ದ್ರವವನ್ನ ಪಲ್ಲಟಗೊಳಿಸುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ವಸ್ತುವನ್ನ ಸಂಪೂರ್ಣ ಅಥವಾ ಭಾಗಶಃ ಮುಳುಗಿಸಿದಾಗ ಅದು ತನ್ನ ತೂಕಕ್ಕೆ ಸಮನಾದ ದ್ರವವನ್ನ ಖಾಲಿಗೊಳಿಸುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಹಡಗುಗಳು ನೀರಿನಲ್ಲಿ ತೇಲಲು ಈ ತತ್ವವೇ ಕಾರಣ ಆಗ್ತಾ ಬಂತು. ಮುಂದೆ ಈ ತತ್ವದಿಂದನೇ ಈ ಹಡಗುಗಳು ನೀರಿನಲ್ಲಿ ತೇಲಲಿಕ್ಕೆ ಕಾರಣ ಆಗ್ತಾ ಬಂತು. ಸೊ ಇದನ್ನ ನಾವು ಯುರೇಕಾ ಮೊಮೆಂಟ್ ಅಥವಾ ಇನ್ಸೈಟ್ ಅಥವಾ ಒಳಕಣ್ಣಿನಿಂದ ಗೊತ್ತಾದಂತಹ ಸತ್ಯ ಅಂತ ಭಾವಿಸ್ತೀವಿ. ವಿಜ್ಞಾನಿಗಳು ಸುದೀರ್ಘ ಕಾಲದಿಂದ ಹುಡುಕ್ತಾ ಇದ್ದಂತಹ ಸಂಶೋಧನೆಗೆ ಅಥವಾ ಕಷ್ಟಕರವಾದಂತಹ ಸಮಸ್ಯೆಗೆ ಹಠಾತ್ತಾಗಿ ಉತ್ತರ ಕಂಡುಕೊಂಡಾಗ ಆ ಕ್ಷಣವನ್ನ ವಿಜ್ಞಾನದಲ್ಲಿ ಯುರೇಕಾ ಎಂದು ಕರೆಯಲಾಗುತ್ತೆ. ಸುಮಾರು ಸಮಯದಿಂದ ತಲೆ ಹುಳ ಬಿಟ್ಕೊಂಡು ಹೇಗಪ್ಪ ಇದನ್ನ ಕಂಡು ಹಿಡಿಯೋದು ಅಂತ ಯೋಚಿಸ್ತಾ ಇದ್ದಾಗ ನಮ್ಗೆ ಹೊಳೆದಂತಹ ವಿಷಯವನ್ನ ನಾವು ಯುರೇಕಾ ಅಥವಾ ಯುರೇಕಾ ಮೊಮೆಂಟ್ ಅಂತ ಕರಿತೀವಿ. ತಿಳಿತಾ ಮಕ್ಳೇ? ಹೇಗೆ ಒಂದು ಪದ ವಿಜ್ಞಾನದ ಎಷ್ಟು ದೊಡ್ಡ ಸಂಶೋಧನೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಇದು ನೀರಿನಲ್ಲಿ ವಸ್ತುಗಳ ತೇಲುವಿಕೆ ಮತ್ತು ಸಾಂದ್ರತೆಯ ವಿಜ್ಞಾನಕ್ಕೆ ಸಂಬಂಧಿಸಿದೆ. ವಿವೇಕ ಅನ್ನುವಂಥ ಪದ ನನಗ್ ಸಿಕ್ತು ಅನ್ನೋಂಥ ಅರ್ಥವನ್ನ ಹೊಂದಿದ್ರು ಕೂಡ ಆ ಪದವನ್ನ ಮೊದಲನೇ ಬಾರಿಗೆ ಬಳಸಿತು ಆರ್ಕಿಮಿಡಿಸ್. ಅವರ ಒಂದು ಆರ್ಕಿಮಿಡಿಸ್ ತತ್ವದ ಪ್ರಕಾರ ನೀರಿನಲ್ಲಿ ವಸ್ತುಗಳನ್ನ ತೇಲುವಿಕೆ ಮತ್ತು ಸಾಂದ್ರತೆಯ ವಿಜ್ಞಾನಕ್ಕೆ ಸಂಬಂಧಿಸಿದೆ. ಆಯ್ತಾ? ಈ ಒಂದು ತತ್ವ ನೀರಿನಲ್ಲಿ ವಸ್ತುಗಳ ತೇಲುವಿಕೆ ಮತ್ತು ಸಾಂದ್ರತೆಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತಹ ತತ್ವ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದು ಒಂದು ಪದ, ಆ ಪದದ ಹಿಂದೆ ಇರುವಂತಹ ಕತೆ, ಆ ಕತೆ ಹಿಂದೆ ಇರುವಂತಹ ವಿಜ್ಞಾನ, ಆ ವಿಜ್ಞಾನ ಹಿಂದೆ ಇರುವಂತಹ ತತ್ವ ನಾವ್ ಈಗ್ಲೂ ಕೂಡ ಪಾಲಿಸ್ತಾ ಇರೋದು ಅನ್ನೋ ಒಂದು ತತ್ವ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಮೇಡಮ್, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳುವಂತಹದ್ದು ಇರುತ್ತೆ. ಆದ್ರೆ ನೀವು ಹೋಗ್ತಾ ಹೋಗ್ತಾ ಮುಂದಿನ ಕ್ಲಾಸ್ ನಲ್ಲಿ ನಿಮ್ಮ ಒಂದು ಫಸ್ಟ್ PUC ಸೆಕೆಂಡ್ PUC ಸಮಯದಲ್ಲಿ ಇನ್ನೂ ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ. ಸದ್ಯಕ್ಕೆ ಇಷ್ಟು ನೆನಪಿರ್ಲಿ, ಒಂದು ಸಂಪೂರ್ಣವಾಗಿ ತುಂಬಿರುವಂತಹ ನೀರಿಗೆ ನಾವೇನಾದ್ರೂ ಒಂದು ಹೆಚ್ಚಿಗೆ ವಸ್ತುವನ್ನ ಹಾಕಿದಾಗ ಆ ನೀರು ಅಷ್ಟು ಆಚೆ ಬರುತ್ತೆ, ಸ್ಥಾನ ಪಲ್ಲಟ ಆಗ್ತಾ ಬರುತ್ತೆ, ಡಿಸ್ಪ್ಲೇಸ್ ಆಗ್ತಾ ಬರುತ್ತೆ. ಈ ಒಂದು ತತ್ವವನ್ನ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿದವರು ಆರ್ಕಿಮಿಡಿಸ್. ಇದನ್ನ ಯಾತಕ್ ಕಂಡು ಹಿಡಿತಾರಂದ್ರೆ ಆಗಿನ ಕಾಲದ ರಾಜರ ಚಿನ್ನದ ಕಿರೀಟದಲ್ಲಿ ಕಲ್ಮಶ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಈ ಒಂದು ತತ್ವವನ್ನ ಅವರು ಕಂಡು ಹಿಡಿತಾರೆ. ಕಂಡು ಹಿಡಿದಾಗ ಯುರೇಕಾ ಅಂತ ಕೂಗ್ತಾ ಬರ್ತಾರೆ ತಮ್ಮ ಸ್ನಾನದ ಗೃಹದಿಂದ. ಇದಿಷ್ಟು ಈ ಪದದ ಹಿಂದೆ ಇರುವಂತಹ ತತ್ವ. ಅರ್ಥ ಆಯ್ತಾ? ಹೆಲ್ಪ್ಫುಲ್ ಅನಿಸ್ತಾ ಇದೆಯಾ? ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ವಿಜ್ಞಾನ 2200 ಇಸ್ವಿಯ ಹಿಂದೆ ಈ ರೀತಿಯಾದಂತಹ ತತ್ವಗಳನ್ನ ಕಂಡು ಹಿಡಿದಿದ್ದಾರೆ. ಇಷ್ಟೊಂದೆಲ್ಲ ಆಲೋಚನೆಯನ್ನ ಮಾಡ್ತಾರಂದ್ರೆ ನಾವ್ ಇವಾಗ ಯಾವ ಇಸ್ವಿಲಿದೀವಿ? 2026ನೇ ಇಸ್ವಿಯಲ್ಲಿ ಇದೀವಿ. ಸೊ ಈ ಇಸ್ವಿಯಲ್ಲಿ ಮತ್ತಷ್ಟು ಜೋರಾಗಿ ನಾವು ಕಲಿಯುವಂತಹದ್ದು ಬೇಕಾದಷ್ಟು ಇರುತ್ತೆ. ಹೌದಾ? ಓಕೆ, ಕಲ್ಯಾಣ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಈಗ ಒಂದು ಪ್ರಶ್ನೆಗೆ ಉತ್ತರವನ್ನ ನಿಮ್ಗೆ ಕೊಟ್ಟಾಗಿದೆ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೂಲಕ ಯುರೇಕಾ ಅನ್ನೋದು ಹೆಂಗ್ ಬಂತು ಅಂತ ಹೇಳಾಯ್ತು. ಈಗ ಎರಡನೇ ಪ್ರಶ್ನೆ ನಾನು ನಿಮ್ಗೆ ಕೇಳಿದ್ ಬಂದು, ನಾವು ಸೀನಿದಾಗ, ಸ್ನೀಸ್ ಮಾಡಿದಾಗ, ಕ್ಷಿ ಅಂತ ಹೇಳಿದಾಗ ನಮ್ಮ ಕಣ್ಣು ಮುಚ್ಚುತ್ತವೆ, ಕಣ್ಣುಗಳು ಮುಚ್ಚುತ್ತೆ. ಯಾಕೆ? ಇದ್ರ ಹಿಂದೆ ಇರುವಂತ ವಿಜ್ಞಾನ ಏನು? ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ಕ್ಲೋಸಿಂಗ್ ಆರ್ ಐಸ್ ವೈಲ್ ಸ್ನೀಸಿಂಗ್? ಇದ್ರ ಬಗ್ಗೆ ತಿಳ್ಕೊಂಡನ್ವಾ? ಓಕೆ, ಇಷ್ಟ ಆಗ್ತಾ ಇದೆಯಾ? ಸೈನ್ಸು ಆಗ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಇದನ್ನ ಹೇಳ್ತಾ ನೆಕ್ಸ್ಟ್ ನೋಡೋಣ. ನಾವು ಕಣ್ಣು ಮುಚ್ಚುವಂತಹ ಈ ಪ್ರಕ್ರಿಯೆಯನ್ನ ನೈಸರ್ಗಿಕ ಪ್ರತಿಯಕ್ಷೇಪ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಇನ್ವಾಲಂಟರಿ ರಿಫ್ಲೆಕ್ಸ್ ಆಕ್ಷನ್. ವಾಲಂಟರಿ ಅಂದ್ರೆ ಬೇಕು ಅಂತ ಮಾಡುವಂಥದ್ದು, ಇನ್ವಾಲಂಟರಿ ಅಂದ್ರೆ ನಮ್ ಕೈಯಲ್ಲಿ ಇಲ್ದೇ ಇರುವಂತಹದ್ದು. ಪ್ರತ್ಯಕ್ಷೇಪ ಕ್ರಿಯೆ ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಅರ್ಥ. ಏನ್ ಹಂಗಂದ್ರೆ ನೋಡಿ, ಈ ತರ ಸೀನ್ ಬೇಕಾದ್ರೆ ಕಣ್ಣುಗಳನ್ನ ಮುಚ್ಚೋದು ನಮ್ಮ ಕಣ್ಣುಗಳಿಗೆ ಒಂದು ರೀತಿ ರಕ್ಷಣೆಯನ್ನ ನೀಡ್ತಾ ಹೋಗುತ್ತೆ. ಇದನ್ನ ನಾವು ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಈ ಸೀನ್ ಬೇಕಾದ್ರೆ ಕಣ್ಣುಗಳನ್ನ ನಾವು ಮುಚ್ಚುವಂತದ್ದು ಕಣ್ಣುಗಳಿಗೆ ರಕ್ಷಣೆಯನ್ನ ನೀಡ್ತಾ ಹೋಗುತ್ತೆ. ಯಾವ ರೀತಿ ನೀಡ್ತಾ ಹೋಗುತ್ತೆ? ಸೀನುವಾಗ ನಮ್ಮ ಮೂಗು ಮತ್ತು ಬಾಯಿಯಿಂದ ಗಾಳಿ, ಜೊಲ್ಲು ಮತ್ತು ಲಕ್ಷಾಂತರ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅತ್ಯಂತ ವೇಗವಾಗಿ ಗಂಟೆಗೆ ಸುಮಾರು 100 ಮೈಲಿಗಳು ಹೆಚ್ಚು ವೇಗದಲ್ಲಿ ಹೊರಬರುತ್ತೆ.
ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ. 160 ಕಿಲೋಮೀಟರ್ ವೇಗದಲ್ಲಿ ಈ ಸೀನ್ ಅನ್ನೋದು ಆಚೆ ಬರುತ್ತೆ ಅಂತ. ಹೀಗಿರ್ಬೇಕಾದ್ರೆ ಸೀನುವಾಗ ಹೊರಬರುವಂತಹ ಈ ಕಸ ಅಥವಾ ರೋಗಾಣುಗಳು ಕಣ್ಣಿನ ಒಳಗೆ ಹೋಗಿ ಸೋಂಕು ಅಥವಾ ಇನ್ಫೆಕ್ಷನ್ ಉಂಟಾಗದಿರ್ಲಿ ಅಂತ ಅಂದ್ಬಿಟ್ಟು ದೇಹವು ನೈಸರ್ಗಿಕವಾಗಿ ಕಣ್ಣುಗಳನ್ನ ಮುಚ್ಚಿ ರಕ್ಷಣೆಯನ್ನ ನೀಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನರಮಂಡಲದ ಸಂದೇಶ, ಟ್ರೈಜೆಮಿನಲ್ ನರ್ವ್ ರೂಲ್ ಅಂತ ಕರಿತೀವಿ ನಾವಿದು. ಈ ನರಮಂಡಲಗಳ ಸಂದೇಶ ಕಣ್ಣಿಗೆ ಕನೆಕ್ಟ್ ಆಗಿದೆ ನೋಡಿ ನರಗಳು, ಆ ನಂತರ ಅದು ಮಿದುಳಿಗೆ ಕನೆಕ್ಟ್ ಆಗಿರುತ್ತೆ. ಹೇಗೆ ಎಲೆಕ್ಟ್ರಿಕ್ ಬಲ್ಬ್ ಒಂದ್ ಕಡೆ ಇರುತ್ತೋ, ವೈರ್ಗಳು ಒಂದ್ ಕಡೆ ಇರುತ್ತೋ, ಸ್ವಿಚ್ ಗಳು ಒಂದ್ ಕಡೆ ಇರುತ್ತೋ, ಇದೇ ಸ್ಟ್ರಕ್ಚರ್ ಅಲ್ಲಿ ನಮ್ಮ ದೇಹವು ಕೂಡ ಕನೆಕ್ಟ್ ಆಗಿ ಇರುತ್ತೆ. ನಮ್ಮ ಮುಖದ ಪ್ರದೇಶದಲ್ಲಿ ಟ್ರೈಜೆಮಿನಲ್ ನರ ಅಥವಾ ಟ್ರೈಜೆಮಿನಲ್ ನರ್ವ್ ಅನ್ನುವಂತಹ ಪ್ರಮುಖ ನರ ಇದೆ. ಇದು ಮೂಗು, ಕಣ್ಣು ಮತ್ತು ದವಡೆ. ಅದಕ್ಕೆ ನಾವು ENT ಡಾಕ್ಟರ್ಸ್ ಅಂತ ಕರಿತೀವಿ. ಕೇಳಿದ್ರೆ ENT ಡಾಕ್ಟರ್ಸ್ ಬಗ್ಗೆ? ENT ಅಂದ್ರೆ ಯಾರು? ENT ಅಂದ್ರೆ ಯಾರು? ಇ ಅಂದ್ರೆ ಇಯರ್ಸ್, ಎನ್ ಅಂದ್ರೆ ನೋಸ್, ಟಿ ಅಂದ್ರೆ ಟೀತ್. ಇದಕ್ಕೆ ಸಂಬಂಧಪಟ್ಟಂತಹ ವೈದ್ಯರನ್ನ ನಾವು ENT ಡಾಕ್ಟರ್ಸ್ ಅಂತ ಕರಿತೀವಿ. ಸೀನೋದು ಇಡೀ ದೇಹದ ಮೇಲ್ಭಾಗದ ಭಾಗವಹಿಸುವಿಕೆ. ಈಗ ಸೀನ್ ಬೇಕಾದ್ರೆ ಶ್ವಾಸಕೋಶ, ಎದೆ, ಗಂಟಲು ಮತ್ತು ಮುಖದ ಎಲ್ಲಾ ಸ್ನಾಯುಗಳು ಒಟ್ಟಿಗೆ ಬಲವಾಗಿ ಸಂಕೋಚನೆಗೊಂಡು ಕಾಂಟ್ರಾಕ್ಟ್ ಆಗುತ್ತೆ. ಈ ಒತ್ತಡದಿಂದ ಕಣ್ಣಿನ ರೆಪ್ಪೆಗಳು ಎಳೆಯುವಂತಹ ಸ್ನಾಯು ಮುಚ್ಚಿಕೊಳ್ಳುತ್ತೆ. ಸೊ 2ನೇ ಸ್ಲೈಡ್ ಅಲ್ಲಿ ಏನಂತ ಕೇಳಿದ್ವಿ ನಾವು, ನರಮಂಡಲ ಟ್ರಿಗರ್ ಆಗುತ್ತೆ. ಸೊ ಈ ಟ್ರೈಜೆಮಿನಲ್ ನರ್ವ್ ಅನ್ನುವಂತಹ ಪ್ರಮುಖ ನರ ಇದ್ದು ಇದು ಮೂಗು, ಕಣ್ಣು ಮತ್ತು ದವಡೆಗಳನ್ನ ನರ ಸಂಪರ್ಕವನ್ನ ನಿಯಂತ್ರಿಸುತ್ತೆ. ಮೂಗಿನೊಳಗೆ ಧೂಳು ಅಥವಾ ಕಿರಿಕಿರಿ ಉಂಟಾಗಿ ಸೀನ್ ಬಂದಾಗ ಮೆದುಳು ಈ ನಗರದ ಮೂಲಕ ಸಂದೇಶ ಕಳಿಸುತ್ತೆ. ಈ ಸಂದೇಶವು ಮೂಗು ಮತ್ತು ಶ್ವಾಸಕೋಶದ ಜೊತೆಗೆ ಕಣ್ಣಿನ ರೆಪ್ಪೆಗಳ ಸ್ನಾಯುಗಳಿಗೂ ಕೂಡ ತಲುಪಿಸಿ ಕಣ್ಣುಗಳನ್ನ ತಕ್ಷಣ ಮುಚ್ಚಿಕೊಳ್ಳುವಂತೆ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಮುಖದ ಸ್ನಾಯುಗಳು ಸಂಕೋಚನಗೊಳ್ಳುವುದು ಅಂದ್ರೆ ಫೇಶಿಯಲ್ ಮಸಲ್ ಕಾಂಟ್ರಾಕ್ಷನ್. ಯಾವಾಗ್ಲೂ ನಗ್ತಾ ಇದೀಯ ಅಂತ ಹೇಳ್ತಾರೆ. ಈಗ ನೋಡ್ಬಹುದು ಈ 2 ಚಿತ್ರಗಳಲ್ಲಿ, ಇದ್ರಲ್ಲಿ ಹಿಂಗೆ ನೇರವಾಗಿದೆ, ಇದ್ರಲ್ಲಿ ಗಂಟು ಕಟ್ಟಿದೆ. ಹುಬ್ಬನ್ನ ಗಂಟು ಕಟ್ಟಿರೋದು ಎರಡರಲ್ಲೂ ನೀವು ವ್ಯತ್ಯಾಸ ಪೂರ್ವಕವಾಗಿ ನೋಡಬಹುದು. ನೋಡಿ ಇಮೇಜಿನ. ನೋಡಿ ಮುಖದ ಸ್ನಾಯುಗಳು ಸಂಕೋಚನೆಗೊಳ್ಳೋದನ್ನ ನೋಡಿ. ಏನ್ ಅರ್ಥ ಆಗ್ತಾ ಬರ್ತಿದ್ರಲ್ಲಿ ನಮ್ಗೆ? ಈ ಸೀನ್ ಬೇಕಾದ್ರೆ ಶ್ವಾಸಕೋಶ, ರೆಸ್ಪಿರೇಟರಿ ಸಿಸ್ಟಮ್, ಎದೆಗೂಡು, ಗಂಟಲು ಮತ್ತು ಮುಖದ ಎಲ್ಲಾ ಸ್ನಾಯುಗಳು ಒಟ್ಟಿಗೆ ಬಲವಾಗಿ ಸಂಕೋಚನೆಗೊಳ್ಳುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಈ ಒತ್ತಡದಿಂದ ಕಣ್ಣಿನ ರೆಪ್ಪೆಗಳನ್ನ ಎಳೆಯುವಂತಹ ಸ್ನಾಯು ಕೂಡ ಮುಚ್ಚಿಕೊಳ್ತಾ ಬರುತ್ತೆ. ಸೀನ್ ಬೇಕಾದ್ರೆ ಅದ್ರದ್ದು ಬಂಧು ಬಳಗ ಏನೇನಿದ್ರು, ಅದ್ರ ಗೆಸ್ಟ್ಗಳು, ಸೀನುವಿನ ಗೆಸ್ಟ್ಗಳು ಯಾರ್ಯಾರಿದ್ರು, ಈ ಅಕ್ಷಯ್ ಅನ್ಬೇಕಾದ್ರೆ ಗೆಸ್ಟ್ಗಳು ಯಾವ್ದಾದ್ರು ಬೇರೆ ಬೇರೆ ಸಂಸರ್ಗನಾಗಿರ್ಬಹುದು, ಅವೆಲ್ಲವೂ ಕೂಡ ಮುಚ್ಕೊಳ್ಬೇಕಾಗಿರುವಂತಹ ಸಂಭವ ಬರುತ್ತೆ. ಕಾಂಟ್ರಾಕ್ಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಈ ಶ್ವಾಸಕೋಶ, ಎದೆ, ಗಂಟಲುಗಳೆಲ್ಲ ಅಕ್ಷಿ ಅಂತ ಹೇಳಿದಾಗ ಕಾಂಟ್ರಾಕ್ಟ್ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಕಣ್ಣಿನ ರೆಪ್ಪೆಗಳು ಕೂಡ ಕಾಂಟ್ರಾಕ್ಟ್ ಆಗಿ ಮುಚ್ಚಿಕೊಳ್ಳುತ್ತೆ. ಈ ಕಾರಣದಿಂದ ನಾವು ಕಣ್ಣನ್ನ ಮುಚ್ತೀವಿ. ನೆಕ್ಸ್ಟ್ ಮೆದುಳು. ಈಗ ನೋಡಿದ್ರ ಈ ಕಣ್ಣಿನ ನರ ಏನಿದೆ ಅದು ಮೆದುಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಯಾತಕ್ಕೆ ಕನೆಕ್ಟ್ ಆಗಿದೆ? ಸೀನ್ ಬೇಕಾದ್ರೆ ಕಣ್ಣುಗಳನ್ನ ಮುಚ್ಚದಿದ್ರೆ ಕಣ್ಣಿನ ಗುಡ್ಡೆಗಳು ಹೊರಗ್ ಬರುತ್ತೆ ಅನ್ನೋಂಥ ನಂಬಿಕೆ ಇದೆ. ಅದು ಬರೀ ನಂಬಿಕೆ ಅಲ್ಲ, ಮೂಢ ನಂಬಿಕೆ. ಅಂತದೇನೂ ಆಗೋದಿಲ್ಲ. ಕಣ್ಣಿನ ಗುಡ್ಡೆಗಳನ್ನು ಕಣ್ಣಿನ ಸ್ನಾಯುಗಳು ಗಟ್ಟಿಯಾಗಿ ಹಿಡಿದಿರುತ್ತೆ. ಕಣ್ಣು ಮುಚ್ಚುವುದು ಕೇವಲ ದೇಹದ ರಕ್ಷಣಾ ವ್ಯವಸ್ಥೆ ಅಷ್ಟೇ. ಸೊ ಆದ್ರಿಂದ ಈ ಒಂದು ರಿಫ್ಲೆಕ್ಸ್ ಒಂದು ಪಾಯಿಂಟ್ ಅಲ್ಲಿ ನಾವು ಕಣ್ಣಿನ ರೆಪ್ಪೆಗಳನ್ನ ಮುಚ್ಚೋದು ನಮ್ಮ ದೇಹಕ್ಕೆ ನಾವು ಕೊಡುವಂತಹ ಒಂದು ರಕ್ಷಣಾ ಕವಚ. ಈ ಕಾರಣದಿಂದ ನಾವು ಸೀನ್ ಬೇಕಾದ್ರೆ ಕಣ್ಣುಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಳೇ? ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ? ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕಡೆಗೆ ನಾವು ಪಾದಾರ್ಪಣೆಯನ್ನ ಮಾಡೋಣ.
ಈ ಪಾಠದ ಹೆಸರು ಬಂದು ಕಲರ್ ವಿಷನ್ ಅಂತ, ಬಣ್ಣಗಳ ಕುರಿತಾಗಿರುವಂತ ಪಾಠ. ಈಗ ನಮ್ಮ ಕಣ್ಣುಗಳು ಯಾವ್ಯಾವ ಬಣ್ಣಗಳನ್ನ ಗ್ರಹಿಸುತ್ತೆ, ಅದನ್ನ ಹೇಗೆ ಅದು ಡಿಕೋಡ್ ಮಾಡುತ್ತೆ, ಈ ಮೆದುಳಿಗೂ ಕಣ್ಣಿಗೂ ಇರುವಂತಹ ಕನೆಕ್ಷನ್, ಈ ಸೆನ್ಸರಿ ಆರ್ಗನ್ಸ್ ಮಧ್ಯೆ ಇರುವಂತಹ ಕನೆಕ್ಷನ್ ಅರ್ಥ ಮಾಡ್ಕೊಬಹುದು. ನೋಡಿ, ಈ ರೀತಿ ಮೆದುಳಿಗೂ ಮತ್ತೆ ಕಣ್ಣುಗಳಿಗೂ ಒಂದು ನೇರ ರೀತಿಯಾದಂತಹ ಸಂಬಂಧ ಇದೆ ಅನ್ನೋದು ನಮ್ಗೆ ಈ ಮೂಲಕ ಗೊತ್ತಾಗ್ತಾ ಬರುತ್ತೆ. ಓಕೆ, ಇಲ್ಲಿ ಕಾಣಬಹುದು ನಾವು. ಈ ಸಿಮ್ಯುಲೇಷನ್ ಅನ್ನ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಬಲ್ಪಿನ ಬೇರೆ ಬೇರೆ ಬಣ್ಣಗಳು: ನೇರಳೆ, ನೀಲಿ, ತಿಳಿ ನೀಲಿ, ಹಸಿರು, ತಿಳಿ ಹಸಿರು, ಹಸಿರು, ಕೇಸರಿ, ಕೆಂಪು, ಗಾಢವಾದಂತಹ ಕೆಂಪು, ಈ ರೀತಿ ಬಣ್ಣಗಳನ್ನ ಕಾಣಬಹುದು. ಇಲ್ಲೊಂದು ಟಾರ್ಚ್ ಇದೆ, ಇಲ್ಲ ನೀವು ಬಣ್ಣಗಳನ್ನ ನೋಡಬಹುದು, ಇಲ್ಲ ಬಿಳಿಯ ಬಣ್ಣವನ್ನ ನೀವು ನೋಡ್ತಾ ಹೋಗಬಹುದು. ಇಲ್ಲೊಂದು ಫಿಲ್ಟರ್ ಇದೆ. ಫಿಲ್ಟರ್ ಅಲ್ಲಿ ಈ ರೀತಿ ಬಿಳಿಯ ಬಣ್ಣ ಅರಿಶಿನ ಬಣ್ಣದ ಮೂಲಕ ಹೋಗುತ್ತೆ, ಬೇರೆ ಬಣ್ಣ ಕೇಸರಿ ಬಣ್ಣ ಕೂಡ ಹೋಗುತ್ತೆ. ಇಲ್ಲಿ ಕಲರ್ ಬಣ್ಣವನ್ನ ಸೇರಿಸಿದಾಗ ಕೇಸರಿ ಬಣ್ಣದ ಕುಟುಂಬದವರೇ ಬಂದು, ಅಂದ್ರೆ ಆ ಒಂದು ಬಣ್ಣಕ್ಕೆ ಹತ್ರ ಇರುವಂತಹ ಬಣ್ಣಗಳು ಅದನ್ನ ತೆರೆದಾಗ ಮಾತ್ರ ಕಣ್ಣು ತೆರೆಯುತ್ತೆ, ಅದರ್ವೈಸ್ ಕಣ್ಣು ತೆರೆಯೋದಿಲ್ಲ ಅಂತ ಹೇಳ್ಬಹುದು. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಓಕೆ, ಇದನ್ನ ಬಣ್ಣಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈಗ ಈ ಬಣ್ಣಗಳ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವನ್ನ ಹೇಳೋಣ. ನೋಡಿ, ಫಸ್ಟ್ ನಮ್ಮ ಕಣ್ಣು ಬಣ್ಣಗಳನ್ನ ಹೇಗ್ ನೋಡುತ್ತೆ, ನಮ್ಮ ಕಣ್ಣು ಬಣ್ಣಗಳನ್ನ ಹೇಗೆ ಗುರುತಿಸುತ್ತೆ ಅನ್ನೋದು ಒಂದು ನಮ್ಗೆ ಅದ್ಭುತವಾದಂತಹ ಪ್ರಪಂಚನೇ ಸರಿ. ನಮ್ಮ ಕಣ್ಗಳು ಹೇಗೆ ಬಣ್ಣಗಳನ್ನ ಗುರುತಿಸುತ್ತೆ, ಅದ್ಭುತ ಪ್ರಪಂಚನೇ ಸರಿ. ಈಗ ನಾನು ಯಾವ ಬಣ್ಣದ ಬಟ್ಟೆನ ಹಾಕಿದೀನಿ? ಹಸಿರು. ಹಸಿರಲ್ಲಿ ಯಾವ್ದು? ಗಾಢವಾದಂತಹ ಹಸಿರು. ಹಸಿರಲ್ಲಿ ಬೇರೆ ಬೇರೆ ಪ್ರಭಾವಶೀಲ ಹಸಿರುಗಳು ಯಾವ್ದಿದೆ? ಗಿಣಿ ಹಸಿರಿದೆ. ಈ ಮರದ ಎಲೆಯ ಹಸಿರು ಟೊಂಗೆ ಮೇಲೆ ನೀವು ಬೇರೆ ರೀತಿ ಹಸಿರನ್ನ ಕಾಣಬಹುದು. ಗಿಡಗಳ ಮೇಲೆ ಬೇರೆ ಬೇರೆ ಹಸಿರನ್ನ ಕಾಣ್ತಾ ಹೋಗಬಹುದು. ಪಾಚಿಯ ಹಸಿರು ಬೇರೆ ಇರುತ್ತೆ. ಆ ಬಣ್ಣ ಹಸಿರಲ್ಲೇ ಎಷ್ಟೊಂದು ವೈವಿಧ್ಯಮಯವಾಗಿ ಇರುತ್ತೆ ಅಲ್ವಾ? ಸೊ ಇದ್ರ ಮೂಲಕ ನಾವ್ ಏನ್ ಅರ್ಥೈಸ್ಕೊಳ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ನಮ್ಮ ಕಣ್ಣುಗಳು ಬಣ್ಣಗಳನ್ನ ಹೇಗೆ ಗುರ್ಸುತ್ತೋ ಅದೇ ರೀತಿ ನಮ್ಮ ಕಣ್ಣಿನ ಒಳಗಡೆ ಒಂದು ಅದ್ಭುತ ಪ್ರಪಂಚನೇ ಇರುತ್ತೆ. ನಮ್ಮ ಕಣ್ಣಿನ ಹಿಂಭಾಗ ಏನಿದೆ ಅದನ್ನ ನಾವು ರೆಟಿನಾ ಅಂತ ಕರಿತೀವಿ. ಅಂದ್ರೆ ಒಂದು ಸಣ್ಣ ಪರದೆ ರೀತಿ ಇರುತ್ತೆ. ಈ ಒಂದು ಇಮೇಜ್ ಅಲ್ಲಿ ನೀವು ನೋಡಬಹುದು. ಈ ವ್ಯಕ್ತಿಯ ಹಿಂಭಾಗದಲ್ಲಿ, ಈ ಪಿಕ್ಚರ್ ನೋಡಿ, ಈ ವ್ಯಕ್ತಿಯ ಹಿಂಭಾಗದಲ್ಲಿ ಕಣ್ಣಿನಿಂದ ರೆಟಿನಾ ಆಗಿ ಕನೆಕ್ಟ್ ಆಗಿರೋದನ್ನ ನಾವು ಕಾಣಬಹುದು. ಓಕೆ, ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಈ ರೆಟಿನಾ ಇರುತ್ತೆ. ಈ ರೆಟಿನಾ ಅನ್ನೋದು ಒಂದು ಸಣ್ಣ ಪರದೆ ಇದ್ದಂಗೆ ಇರುತ್ತೆ. ಇದು ನಮ್ಮ ಫೋನಿನ ಕ್ಯಾಮ್ರಾ ಸೆನ್ಸರ್ ಇದಂತೆ ಕೆಲಸ ಮಾಡುತ್ತೆ. ಕ್ಯಾಮ್ರಾ ಸೆನ್ಸರ್ ಯಾವ ರೀತಿ ಕೆಲಸ ಮಾಡುತ್ತೋ, ಕ್ಯಾಮ್ರಾ ಫೋನ್ಗಳು ನಿಮ್ಮಲ್ಲಿ ಇದ್ರೆ, ಅಂದ್ರೆ ಈಗಿದ್ರೆ ಅಂತಲ್ಲ, ಮನೆಗೆ ಹೋಗಿ ನೋಡಿ. ಶಾಲೆಗೆ ಯಾರು ತಗೊಂಡ್ಬರುವಂತ ಸಾಹಸವನ್ನ ಮಾಡ್ಬಿಡಿ ಫೋನ್. ಸೊ ಅದೇ ರೀತಿ ನಾವು ಯಾವುದನ್ನೇ ನೋಡಿದ್ರು ಕೂಡ ಅದ್ರ ಚಿತ್ರ ಮೊದಲು ಬೀಳೋದು ಇದು ರೆಟಿನ ಮೇಲೇನೆ. ಆದ್ರಿಂದ ಈ ರೆಟಿನಾದಲ್ಲಿ ಬೆಳಕು ಮತ್ತು ಬಣ್ಣಗಳನ್ನ ನಾವು ಪತ್ತೆ ಹಚ್ಚಲು 2 ತರಹವಾದಂತಹ ಪುಟ್ಟ ಪುಟ್ಟ ಸೈನಿಕರನ್ನ ಒಳಗೊಂಡಿರುತ್ತೆ ಈ ರೆಟಿನಾ. ಯಾರು ಆ ಸೈನಿಕರು, ಅದರಿಂದ ನಮ್ಗಾಗುವಂತಹ ಪ್ರಯೋಜನ ಏನು, ಇದ್ರ ಬಗ್ಗೆ ನಾವು ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಬಣ್ಣಗಳ ಬಗ್ಗೆ ಕೂಡ ಅರ್ತ್ಕೊಳ್ತಾ ಹೋಗೋಣ. ಮತ್ತೆ ನಿಮ್ಮ ಶೈಕ್ಷಣಿಕ ಪಾಠವನ್ನು ಕೂಡ ನಾವು ಆರಂಭಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ, ಇಲ್ಲಿಗೆ ಅಪ್ಪಣೆ ಕೊಡಿ ಮಕ್ಳೇ. ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ಮುಂಬರುವಂತಹ ಶಿಕ್ಷಕರು ರೆಡಿ ಆಗಿದ್ದಾರೆ, ಅವ್ರನ್ನ ಸ್ವಾಗತಿಸ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.